ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಕೊಲೆ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಉಜ್ಮಾ ಖಾನ್ನನ್ನ ಇಮ್ದಾದ್ ಪಾಷಾ ಅನ್ನುವಂತಹ ವ್ಯಕ್ತಿ ಕೊಲೆಗೈದಿದ್ದಾನೆ. ಮನೆಯವರ ವಿರೋಧದಿಂದ ಬೇರೆ ಬೇರೆ ಮದುವೆನ ಇವರು ಆಗಿರ್ತಾರೆ. ಇತ್ತೀಚೆಗೆ ಡಿವೋರ್ಸ್ ಆಗಿರುತ್ತೆ, ಮತ್ತು ಒಂದಾಗಿರ್ತಾರೆ ಈ ಜೋಡಿ. ಫಸ್ಟ್ ಲವ್, ಆಮೇಲೆ ಬೇರೆ ಬೇರೆ ಮದುವೆ, ನಂತರ ಒಂದಾಗ್ತಾರೆ. ಮತ್ತೆ ಮದುವೆಗೆ ನಿರ್ಧಾರವನ್ನು ಕೂಡ ಉಜ್ಮಾ ಮತ್ತು ಇಮ್ದಾದ್ ಮಾಡಿರ್ತಾರೆ. ಇತ್ತೀಚೆಗೆ ಕೆಲಸಕ್ಕಾಗಿ ಮುಂಬೈಗೆ ಇಮ್ದಾದ್ ಹೋಗ್ತಾನೆ. ಈ ವೇಳೆ ಬೇರೆ ಮದುವೆಗೆ ಸಿದ್ಧತೆಯನ್ನು ಉಜ್ಮಾ ಖಾನ್ ನಡೆಸಿದ್ಲಂತೆ. ವಿಚಾರ ತಿಳಿದು ಮಾತನಾಡೋ ನೆಪದಲ್ಲಿ ಕರೆದು ಕೊಲೆಯನ್ನ ಈತ ಮಾಡಿರ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 31ನೇ ತಾರೀಕು ಕುಂದಲಹಳ್ಳಿಯಲ್ಲಿ ಹತ್ಯೆಯಾಗಿರುತ್ತೆ. ಕೊಲೆ ಮಾಡಿ ತಾನು ವಿಷ ಸೇವನೆ ಮಾಡಿದಂತೆ ಡ್ರಾಮಾ ಕೂಡ ಆತ ಮಾಡ್ತಾನೆ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ತನ್ನದೇ ಆದಂತಹ ಐಡಿಯಾವನ್ನು, ತಲೆಯನ್ನು ಉಪಯೋಗಿಸ್ತಾನೆ. ಬಟ್ ಅದಾಗಿಲ್ಲ, ಸಿಕ್ಕಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಕೇಸ್ ನೋಡಿ ದುರಂತ ಅಂತ್ಯವನ್ನು ಕಂಡುಬಿಟ್ಟಿದೆ. ಫಸ್ಟು ಪ್ರೀತಿ ಮಾಡ್ತಾರೆ, ನಂತರ ಬೇರೆ ಬೇರೆ ಮದುವೆ ಆಗ್ತಾರೆ, ನಂತರ ಡಿವೋರ್ಸ್ ತಗೊಳ್ತಾರೆ, ಮತ್ತೆ ಮದುವೆ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಒಟ್ಟಿನಲ್ಲಿ ಬಹಳ ಅಕ್ರಮದ ಕೊಂಪೆಯಾಗಿ ಈ ಸಂಬಂಧ ಉಳಿದು ಹೋಗುತ್ತೆ. HAL ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಮ್ಮ ದಿನಾಂಕ 1ರಂದು ನಮಗೆ 112ಗೆ ಒಂದು ಕರೆ ಬಂದಿರುತ್ತೆ. ಸ್ಪೈಸ್ ಗಾರ್ಡನ್ ದೀಪಂ ನಿಲಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರ ಬಗ್ಗೆ 112ದವರು ಅಟೆಂಡ್ ಆದಾಗ 53 ವರ್ಷದ ಸುಮಾರು ಒಂದು 50 ವರ್ಷದ ವ್ಯಕ್ತಿಯು ಉಸಿರಾಡುವ ಸ್ಥಿತಿಯಲ್ಲಿರಲಿಲ್ಲ, ಇನ್ನೊಬ್ಬರು ಪ್ರಜ್ಞಾನ ಸ್ಥಿತಿಯಲ್ಲಿರುತ್ತೆ. ಮಹಿಳೆಯು ಅದರಲ್ಲಿ ಮೃತಪಟ್ಟಿದ್ದು ಖಚಿತವಾಗಿ. ತದನಂತರ ಅದು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು. ಈ ತನಿಖೆಯಲ್ಲಿ ತದನಂತರ ಏನು ಮೃತ ಹೊಂದಿರುತ್ತಾರೆ, ಮೃತ ಹೊಂದಿದ ಅಣ್ಣ ಬಂದುಬಿಟ್ಟು ಇಲ್ಲಿ ಅವರು ಏನು ಸಾವಾಗಿರ್ತಾರೆ ಅದಕ್ಕೆ ಈ ವ್ಯಕ್ತಿ, ಆಪಾದಿತ ವ್ಯಕ್ತಿ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ಲಾಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್